ಸರ್ವ ಮಂಗಳ ಮಾಂಗಲ್ಯ ಹಾ ಶಿವೇ ಸರ್ವಾರ್ಥ ಸಾಧಿಕೆ ಹೌದು ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ 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 ಎನ್ನುತ್ತ ಜಗನ್ಮಾತೆಯಾಗಿರ್ತಕ್ಕಂಥ ಜಗದೊಡತಿಯಾಗಿರ್ತಕ್ಕಂಥ ಹೌದು ತಾಯಿ ಪಾರ್ವತಾದೇವಿಯ ಪಾದರಂಗಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಹೇಳುತ್ತಾ ಜಗತ್ತಿನ ಸೃಷ್ಟಿ ಲಯ ಸ್ಥಿತಿಗಳಿಗೆ ಕಾರಣವಾಗಿರ್ತಕ್ಕಂಥ ಹೌದು ತಾಯಿ ಪ್ರಕೃತ ಮಾತೆಯ ಪಾದರಂಗಗಳಿಗೆ ಹಣೆಮಣಿದು ಆತ್ಮೀಯ ಬಂಧುಗಳೇ ಇವತ್ತಿನ ಮೊಹರಂ ಹಬ್ಬದ ಪ್ರಯುಕ್ತವಾಗಿ ಬಂದ ಕೂಡಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅನ್ನ ತಮ್ಮಂದರಿಗೂ ಖ್ಯಾತ ಡೊಳ್ಳಿನ ಕಲಾವಿದರು ಸಾಹಿತ್ಯಗಾರರು ಸಂಭಾಷಣೆಗಾರರಾಗಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಇವತ್ತಿನ ದಿವಸ ಕಮಿಟಿ ನಿರ್ಣಾಯಕರಾಗಿರ್ತಕ್ಕಂಥ ನಮ್ಮ ಮಲ್ಲಪ್ಪ ಗುರುಜಿಯವರಿಗೂ ಹೌದು ಯಾಕಪ್ಪ ಅಂತಂದ್ರ ಸಮಯ ಮತ್ತು ಮಾತು ಹೌದು ಬಹಳ ಮಹತ್ವದ ಸಮಯನೂ ಬಾಳಿಲ್ಲ ಹೌದು ಮಾತನಾಡ್ತಕ್ಕಂಥ ಮಾತಿನೊಳಗೆ ಮರ್ಮ ಮತ್ತು ಮಾತಿನ ತಾತ್ಪರ್ಯ ಏನು ಅಂತಕ್ಕಂಥದ್ದು ಮನಮುಟ್ಟುವಂತದ್ದಾಗಿರ್ಲಿ ಅಂತಕ್ಕಂಥದ್ದು ನಮ್ಮ ಕಮಿಟಿ ಗುರುಗಳು ಹೇಳ್ಯಾರ ಹೌದು ಸರ್ಜರಿ ಕಲಾವಂತರು ಎಲ್ಲ ನಿಮಗೆ ಈಗಾಗಲೇ ಹೇಳ್ಯಾರ ಯಾವ ನಾಳುಗಳು ಬಂದಾವ ಏನೇನು ಮಾಡಕತ್ತಾವ ಏನೇನು ಮಾಡ್ಬೇಕಾಗಿತ್ತು ಅಂತಕ್ಕಂಥ ಇತಿಹಾಸ ಹೇಳಿದ್ರು ಹೇಳ್ಯಾರಿಪ್ಪ ಕೆಲವೊಂದು ಮಾತುಗಳನ್ನ ಸುಳೇ ಸರ್ವಿಸುತ್ತಿ ಅದೇನು ಅಂತಾರಲ್ಲ ಗುಡ್ಡ ಸುತ್ತಿ ಮೈಲಾರಕ್ಕೆ ಬಂದವ್ರಂಗ ಹೌದು ಎಲ್ಲ ಮಾಳಪ್ಪ ಇಟಾಪ ಬೀರಪ್ಪ ಕರ್ಸಿದ್ ಬೀರಪ್ಪ ಅಂತ ಹಾದಿ ಹೊಡೆದು ಹೊಟ್ಟಾರು ಹೆಣ್ಣ ಗಂಡ ಹಾಡ್ಲಿಕ್ಕೆ ಬಂದಿ ಹುಡುಗ ಹೌದು ಏನು ಹುಡುಗಿ ಬರ್ತಕ್ಕ ಅಂಜಿ ಏನೋ ಯಾಕೆ ಸ್ಟೇಜ್ ಬಿಟ್ಟು ತಲೆಗೆ ಎತ್ತು ಕೇಳಾಗತ್ತೆ ನನ್ನ ಅಲ್ಲ ಇವತ್ತು ಹೆಣ್ಣ ಗಂಡ ಹೆಂಡತಿ ಸಂಸಾರ ಜೋಡಿಲೆ ಮಾಡಿದ್ರೆ ಮಕ್ಕಳು ಹುಟ್ಟಿ ಮುಂದೆ ಚಲನವಲನಗಳು ನಡೀತಾವ ಹೌದು ಮತ್ತೆ ಈ ಹೆಣ್ಣ ಗಂಡ ಹಾಡಿಕೆ ಒಳಗ ಹೆಂಡತಿನ ಸ್ಟೇಜ್ ಮೇಲೆ ಬಿಟ್ಟು ಸ್ಟೇಜ್ ಒಳಗೆ ಗಾಡಿಗೆ ಹೋಗಿ ಕೂತ್ರ ನಿನಗೆ ಹೆಂಗ ಮಕ್ಕಳು ಹುಟ್ಟಿ ಕೆಲಸ ಕೊಡಂಗಿಲ್ರಿಪ್ಪ ಹೌದಿಲ್ಲ ಹೌದು ಯಾಕೆ ಹುಡುಗಿ ಬರ್ತಕ್ಕ ಅಂಜೀರೇನು ಹಿಂಗೆ ಯಾಕೆ ನಿಮ್ಗೆ ತೆಗೆದ ಹೌದೌದು ಇವತ್ತು ಹೆಣ್ಣ ಗಂಡ ಹಾಡಕ್ಕೆ ಬಂದಿರ್ತಕ್ಕಂಥ ಗಂಡ ಮಗ ಬಂದು ಕುಂಡ್ರಬೇಕು ಸ್ಟೇಜ್ ಮೇಲೆ ಇಲ್ಲಿ ಅಂದ್ರೆ ಇದು ಗಂಡಸರ ಲಕ್ಷಣ ಹೌದು ಹೇಳಿದವರು ಬಹಳ ಚಂದ ಹಾಡಿದ್ರು ನೋಡಿರ್ಬೇಕೆಲ್ಲ ದೈವದ ಹಿರಿಯರು ಕೇಳ್ಯಾರಿಪ್ಪ ಯಾರು ಮಹಾದೇವನ ಮುಖದಿಂದ ವಿನಾಯಕ ವಕ್ರತುಂಡ ಗಣಪತಿ ಗಜಾನನ ಅಂತಕ್ಕಂಥ ಲಂಬೋದರ ಶಿವಕುಮಾರ್ ಅಂತಕ್ಕಂಥ ಮಗ ಹುಟ್ಟಿದತ್ತ ಹೌದು ಅವ ಅಗ್ರ ಪೂಜೆಕ್ಕೆ ಅಧಿಕಾರ ಹೊಂದ್ಯಾನ ಅವನು ಪೂಜೆ ಮಾಡ್ಕೊಂಡ್ರೆ ಖಂಡಿತ ಬೈಲಕ್ಕವು ಅಂತ ಹೇಳಿದವರು ಎಲ್ಲರೂ ಹಿಂಗ ಹಾಡ್ಯಾರ ಕೇಳಿರಿಲ್ರಿ ಹಾಡ್ಯಾರಿಪ್ಪ ಒಂದು ಮಾತು ಕೇಳ್ರಿ ಅವ್ರಿಗೆ ನಾ ಕೇಳಿದ್ರ ನೀವೇ ಕೇಳ್ರಿ ಏನ್ ಕೇಳ್ಯಾರಿಪ್ಪ ಆ ಗಣಪತಿ ಆಗಿರ್ತಕ್ಕಂಥವನನ್ನ ಪೂಜೆ ಮಾಡ್ಕೊಂಡ್ರೆ ಕಂಟಕ ಬೈಲಕ್ಕ ಅಂತ ಹೇಳಿ ಹೌದಿಲ್ಲ ಹೌದಾ ಮತ್ತೆ ಗಣಪತಿ ಕಂಟಕ ಬಯಲು ಮಾಡೋವಾಗಿತ್ತಪ್ಪ ಅಂತಂದ್ರ ಆ ಗಣಪತಿ ಆಕಾರ ವಿಕಾರಗಳ ಹಂಗ್ಯಾಕ ಹೆಂಗ ನೋಡಿ ಡೊಳ್ಳು ಹತ್ತಿ ಡೊಂಕ ಕೈಕಾಲ ಆನೆ ಸಂಡಿ ಆನೆ ಮೋತಿ ಅವನ ಕಂಟಕ ಅವನಿಗೆ ಬಿಟ್ಟಿಲ್ಲ ಹಚ್ಚಿಕೊಡ್ರೆ ನಿಮ್ಮ ಕಂಟಕ ಅವಾಗ ಬಯಲು ಮಾಡಿದ ಹೌದು ಏನ್ ಹೇಳಕ್ ಬಂದಿರ್ಲಿ ಇಲ್ಲಿ ಯಾರಿಗೆ ಹೆಚ್ಚಿಡ್ಸಾಕತ್ತರಿ ಸಭಾ ಅಂತಂದ್ರೆ ಏನಂತ ತಿಳ್ಕೊಂಡ್ರಿ ದೈವ ಅಂತಂದ್ರೆ ಏನಂತ ತಿಳ್ಕೊಂಡ್ರಿ ದೈವ ದೇವರಪ್ಪ ಮಾದೇವನಿಂದ ಮಗ ಹುಟ್ಟಿದತ್ತ ಗಂಡಿನಿಂದ ಇವ್ರಿಗೆ ಗಂಡು ಹುಟ್ಟತ್ತ ತಗೊಂಡು ಬಾಯಿಲಿ ನಿನ್ನ ಅದೇನೇ ಹಾಡಿರ್ತಕ್ಕಂಥ ಪುರಾಣದೊಳಗ ನಿನ್ನ ಗಣಪತಿ ಪಾರ್ವತಿ ಪುತ್ರ ಅಂತ ಮಾಡ್ಕೊಂಡಾಳ ಅಂದ್ರೆ ಏನೈತ ಈ ಹಾಡಿರ್ತಕ್ಕಂಥ ಗಣಪತಿ ನಮ್ಮ ಮಗ ಅಂತ ನೀ ಹಾಡಿರ್ತಕ್ಕಂಥ ಪುರಾಣ ಹೇಳ್ತತಿಲ್ಲಿ ಮತ್ತೆ ನೀ ಹೆಂಗ್ ಗಣಪತಿ ನಾವು ಸ್ವಂತ ಕೊಡ್ಸಿದ್ರೆ ಹೌದು ಚಂದಾಗಿ ಕಾಲಾಗಿ ತೆಗೆದಾನ ಬಾಳಪ್ಪ ಏನೋ ನೀರ್ನಾಗ ಬೆಣ್ಣಿ ಕರೆದತ್ತ ಹೌದೌದು ಯಾರಿಗೆ ತೆಗೆದ ಸಾಲಿ ಯಾರಿಗೆ ಹೆಚ್ಚಿದಾರ ನೀನು ನೋಡಿಲಿ ಗಂಡ ಹೆಣ್ಣ ಅಂದ್ರೆ ಏನನ್ನೋದು ಮರ್ಮ ಈ ಊರಾಗ ತಿಳಿಬೇಕಾಗ್ಯದ ಹೌದು ಅಂತಾದ ಕುಬೇಲೆ ಮಾತಾಡೋದೈತಿ ಹಾಡೋದೈತಿ ವಿಚಾರಗಳನ್ನ 18 ಪ್ರಾಣ ಓದ್ಕೊಂಡಿರ್ತಕ್ಕಂಥ ಪಂಡಿತರ ಮುಂದೆ ನಿನಗೇನು ಸಿಕ್ಕದ ನಿನಗೇನು ಹೊಸಾದದ ನನಗೇನು ಹೊಸಾದದ ನನ್ನಲ್ಲಿ ಏನದ ನಿನ್ನಲ್ಲಿ ಏನದ ಗುರುತಾಗ್ಬೇಕಾಗ್ಯದ ನಾ ಮೊದಲೇ ಆ ಕಮಿಟಿ ಅನ್ನೋರು ಹಿರಿಯರೊಂದು ಸಂದರ್ಭ ಮಾತಾಡ್ಲಿಕ್ಕೆ ಹೇಳಿದ್ರು ಅವಾಗ ಹೇಳಿದ್ರೆ ಎಲ್ಲ ದೈವಕ್ಕ ಏನ್ ಹೇಳಿದ್ರೆ ಏನ್ರಿಪ್ಪ ಜಗತ್ತಿನೊಳಗೆ ಇಲ್ಲಿ ಕೂತಿರ್ತಕ್ಕಂಥ ಸಮಾಜದೊಳಗೆ ಸಣ್ಣ ಹೆಣ್ಣು ಮಕ್ಕಳು ನಾವು ಸಣ್ಣ ಗಂಡು ಮಕ್ಕಳು ನಾವು ಅಲಾರಿಪ್ಪ ಮದುವೆಯಾಗಿ ಗಂಡ ಎತ್ತಿ ಆದವ್ರದಾರ ಮಕ್ಕಳ ಹರಿದ ಅಪ್ಪ ಆದವ್ರದಾರ ಅಲಾರು ಮೊಮ್ಮಕ್ಕಳ ಕಂಡ ಅಜ್ಜ ಆಯಿ ಆದವ್ರದಾರು ಜಗತ್ತಿಗೆ ಹೆಚ್ಚಾಗಿರ್ತಕ್ಕಂಥ ಪರಮಾತ್ಮ ಜಗತ್ತಿಗೆ ಆಯಾಗಿರ್ತಕ್ಕಂಥ ಪಾರ್ವತಿದಾರ ಎಲ್ಲರೂ ಬಂದು ಹಾಡ ಕೇಳಪ್ಪ ಕುಂತಾರೆಪ್ಪ ನೆನೆತ್ತಂದ್ರೆ ಇವತ್ತು ಗಂಡು ಮಗನ ಹೆಚ್ಚು ನೀ ಮಾಡಬೇಕು ಹೆಣ್ಣು ಮಗಳನ್ನ ಹೆಚ್ಚು ನಾ ಮಾಡಬೇಕು ಇದು ಹೆಣ್ಣ ಗಂಡ ಹಾಡಿಕೆ ಹೌದು ಏನು ಮಾಡಪ್ಪ ಬೇರಪ್ಪ ಹಾಲಿಲಿ ಹಚ್ಚಿ ಹಾಕೋಣ ಅರ್ಥ ಹೌದು ಮಗಳ ಸಣ್ಣಗೆ ಕಹಿ ಮಗಳು ನೋಡಿಕ್ಕೆ ನೋಡಿ ಹೇಳ್ತೀನಿ ಇವತ್ತು ತೈದೊಳಗ ಏನ್ ಹಾಡಿದೀನಿ ಏನು ಗಣಪತಿ ಹಾಡಿ
ನಮ್ಮವ್ವಗ ಮಗ ಏನ ಪುತ್ರತ್ವವನ್ನು ಪಡ್ಕೊಂಡ ನೀ ಹಾಡಿರ್ತಕ್ಕಂಥ ಪುರಾಣಗಳು ಕೊಟ್ಟು ಹೋಗ್ತಾನ ಏನೋ ಇದು ನಮ್ಮ ಕೋರ್ಸಾಲ ಐತಿ. ಹೌದಲ್ಲ ಇವತ್ತು ನಾ ಹಾಡಿದ್ದು ಏನತ್ತ ಯಾವ ಪಾರ್ವತದೇವಿ ನಿಲಗಿರಿ ಬೆಟ್ಟಕ್ಕೆ ಹೋಗಿ ತಪಸ್ಸು ಮಾಡುತ್ತಿದ್ಲು. ತಪಸ್ಸು ಮಾಡುವಂತ ಸಂದರ್ಭದೊಳಗೆ ರೂರು ಅಂತಕ್ಕಂಥ ದೈತ್ಯ ಕಂಟಕ್ಕಾಗಿ ಕಾಡುತ್ತಿದ್ದ. ಹೌದು ಹೌದು, ಅಲ್ಲಿ ಮಂದಿಗೆಲ್ಲ ತ್ರಾಸ ಕೊಡ್ತಿದ್ದ. ಜಗತ್ತಿನೊಳಗೆ ದೇವಾನ ದೇವತೆಗಳಿಗೆಲ್ಲ ಕಾಡುತ್ತಿದ್ದ ಅಂತ ಕಾಡುವಂತ ದೈತ್ಯನ ಮರ್ತನ ಮಾಡಿ ಎಲ್ಲಾ ದೇವಾನ ದೇವತೆಗಳಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟರು ನಮ್ಮ ಹೆಚ್ಚಿನಕ್ಕಿ. ಹೌದು ಹೌದು, ನಿಮ್ಮ ಅಪ್ಪ ಹೆಚ್ಚಿನವಾಗಿದ್ರೆ ಆ ದೈತ್ಯನ ತಾನೇ ಮರ್ದನ ಮಾಡಿ ಎಲ್ಲರಿಗೂ ಶಾಂತಿ ಕೊಡಬೇಕಾಗಿತ್ತು. ಇವ್ರ ಕೆಲಸ ಆಗಂಗಿಲ್ರಿಪ್ಪ. ಹೌದಿಲ್ಲ? ಹೌದು. ನೋಡಿ ಹೆಣ್ಣು ಮಗಳ ಜೋಡಿ ನೀವು ವಾದ ಮಾಡೋದು ಇವತ್ತು ಜಡ ಆದತ್ತವ. ಹೌದಿಲ್ಲ? ವಿಚಾರ ಮಾಡ್ಕೊಂಡು ಮಾತಾಡ್ರಿ, ವಿಚಾರ ಮಾಡ್ಕೊಂಡು ಹಾಡ್ರಿ. ಹೌದು ಹೌದಿಲ್ಲ? ನೋಡಿ ಹೇಗಂದ್ರೆ ನನ್ನ ಮಾತುಗಳನ್ನ 18 ಪುರಾಣದೊಳಗೆ ಬೇರೆ ನಾವು ಲೋಕಾರೂಢಿ ಒಳಗೆ ತಾತ್ಪರ್ಯಗಳು ಬಹಳ ಚಂದ ಬರ್ತಾವ. ಹೆಣ್ಣು ಮಗಳು ಹೆಂಗೆ ಹೆಚ್ಚಿನ ಕೆಲವೊಂದು ದೈವಕ್ಕೆ ಗೊತ್ತಾಗ್ಬೇಕಾಗ್ಯ. ಹೌದು ಹೌದಿಲ್ಲ? 18 ಪುರಾಣದೊಳಗೆ ನೋಡು. ಹೌದು, ಯಾರು ಪ್ರಕೃತಿ ಅಂತಕ್ಕಂತ ಹೆಣ್ಣು ಮಗಳಿದ್ಲು. ಕೇವಲ 9 ವರ್ಷದ ಬಾಲಕಿ ಭವಿಷ್ಯ ಪುರಾಣ ಭಾಗ 9 ಬರೆದಿಟ್ಟು ತೆಗೆದು ನೋಡ್ಕೊಡಿ. ಹೌದು, ಅವಾಗ ಒಬ್ಬ ದೈತ್ಯ ಕಾಡುತ್ತಿದ್ದ. ಕಾಡುವಂತ ದೈತ್ಯನ ಮರ್ದನ ಮಾಡಬೇಕಂತೇಳಿ ಯಾರು ಬ್ರಹ್ಮ ವಿಷ್ಣು ಇಂದ್ರ ಚಂದ್ರ ಕುಬೇರ ಪರಮಾತ್ಮ ಎಲ್ಲರೂ ಕೂಡ್ಕೊಂಡು ಹೋಗಿದ್ರು ಗಂಡಸರು. ಹೌದು, ಈಗ ಹಂಗ ಸ್ಟೇಜ್ ಬಿಟ್ಟು ಓಡಿ ಹೋಗಿರಲಿಲ್ಲ ನೀವು. ಹಂಗ ನೀವು ಮಣಿ ಬಿಟ್ಟು ದೈತ್ಯನ ಮರ್ದನ ಮಾಡಕ್ ಹೋಗಿದ್ರಿ. ಹೌದು, ದೈತ್ಯನ ಮರ್ದನ ಮಾಡುವಂತ ಸಮಯದೊಳಗೆ 1 ದಿನ 2 ದಿನ 3 ದಿನ ಯುದ್ಧ ಆಗಿ ಹೋಯ್ತು. ನಿಮ್ಮ ಅಪ್ಪಗಳಿಗೆ ಆ ದೈತ್ಯನ ಸೋಲ್ಸಕ್ ಆಗಲಿಲ್ಲ, ದೈತ್ಯನ ಮರ್ದನ ಮಾಡಕ್ ಆಗಲಿಲ್ಲ. ಹೌದು ಹೌದು, ಅದೇ ಸಂದರ್ಭಕ್ಕೆ ಎಲ್ಲಾ ಇಂದ್ರ ಚಂದ್ರ ಕುಬೇರ ಪರಮಾತ್ಮ ಕೂಡಿಕೊಂಡು ಎಲ್ಲಿ ಬಂದ್ರಿಪ್ಪ? ಕೇವಲ ನನ್ನ 9 ವರ್ಷದ ಹುಡುಗಿ ಇದ್ಲು, ಪ್ರಕೃತ ಬಾಲಕಿ ಇದ್ಲು. ಹೌದು ಹೌದು, ಆ 9 ವರ್ಷದ ಹುಡುಗಿ ಬಲ್ಲಿ ಬಂದು ಇವರಪ್ಪ ಪರಮಾತ್ಮ ಕೇಳ್ತಾಳ, ಬ್ರಹ್ಮ ಕೇಳ್ತಾಳ. ಏನತ್ತ? ತಾಯಿ ರೂರು ಅಂತಕ್ಕಂಥ ದೈತ್ಯ ಅಲ್ಲ, ದೈತ್ಯ ನಮ್ಮನ್ನ ಕಾಡ್ಲಿಕ್ಕತ್ತಾನ. ಹೌದು, ಆ ಕಾಡುವಂತ ದೈತ್ಯನ ಮರ್ದನ ಮಾಡಿದಾಗ ದೇವತೆಗಳಿಗೆ ಮಾನವರಿಗೆ ದಾನವರಿಗೆ ಉಳಿಗಾಲೈತಿ. ಅಂತ ಕಾಯಕ ನಿನ್ನಿಂದ ಆಗಬೇಕಾಗಿತ್ತು. ತಾಯಿ ಅಂತ ಕೈ ಮುಗಿದು ಬೇಡ್ಕೊಂಡ್ರು. ಹೌದು ಹೌದು, ಅವಾಗ ನೋಡಿ 9 ವರ್ಷದ ಬಾಲಕಿ ನಿಮ್ಮಪ್ಪ ಪರಮಾತ್ಮಗೆ ಹೇಳ್ತಾಳ, ಏನತ್ರಿಪ್ಪ? ಪರಮಾತ್ಮ, ಪರಮಾತ್ಮ, ನಿನ್ನ ದಂಡ ಎತ್ತುಕೊಂಡು ಹಿಂದೆ ಸರಿ ಆ ದೈತ್ಯನ ನಾವು ಒಬ್ಬಕ್ಕೆ ನೋಡ್ಕೊತ ಅಂತ ಹೇಳಿದ್ರು. ನೋಡ್ ಹೆಂಗ ಕತ್ತಿಗೆ ಹೊರತಂತ ಹಾಕಿದ್ವಿ. ಇಂದ್ರ ಚಂದ್ರ ಕುಬೇರ ಬ್ರಹ್ಮ ವಿಷ್ಣು ಮಹೇಶ್ವರ ಪರಮಾತ್ಮಗೆ ನೀಗಲಾರದಂತ ಕೆಲಸ. ಹೌದು, ನಮ್ಮವ್ವ 9 ವರ್ಷದ ಸಣ್ಣ ಹುಡುಗಿ ದೈತ್ಯನ ಮರ್ದನ ಮಾಡಿ ನಿಮ್ಮಪ್ಪ ಅವಳಿಗೆ ಸುಖ ಶಾಂತಿ ನೆಮ್ಮದಿ ಕೊಟ್ಟಾಳ. ಈ ಹುಡುಗಿ ಹೆಚ್ಚಿನಕ್ಕೂ ನಿನ್ನಪ್ಪ ಪರಮಾತ್ಮ ಹೆಚ್ಚಿನ ಅವನು ನೀನ ಬಂದ ಹೇಳ್ಬೇಕು. ಹೌದು ಹೌದು, ಮುಂದಿನ ಪಾಲಕ್ಕೆ ನನಗ ಏನ್ ಹೇಳ್ತಾರಿಪ್ಪ? ಹೌದಿಲ್ಲ? ಹೌದು, ಒಟ್ಟ ಹುಡುಗಿ ಅಂದ್ರೆ ಹೆಣ್ಣು ಮಗಳಂದ್ರೆ ಹೆಚ್ಚಿನಕ್ಕೆ ನಾವು ಜಗತ್ತಿನೊಳಗೆ ನೋಡಿ ಸದ್ಯ ರಾಖಿ ಹಬ್ಬ ಬಂದ್ರೆ ದೀಪಾವಳಿ ಹಬ್ಬ ಬಂದ್ರೆ ಮನಿ ಸ್ವಚ್ಛ ಇರ್ಬೇಕಾದ್ರ ಮನಿ ಒಳಗೆ ಹೆಣ್ಣು ಮಕ್ಕಳು ಬೇಕು. ಹೌದು ಹೌದು, ಹೆಣ್ಣು ಮಕ್ಕಳಿದ್ರೆ ಮನಿ ಶೃಂಗಾರ ಐತಿ. ಹೆಣ್ಣು ಮಕ್ಕಳು ಇರುವುದರಿಂದ ಬಹಳ ಒಳ್ಳೇದೈತಿ. ಹೌದು ಹೌದಿಲ್ಲ? ಬಹಳಷ್ಟು ಮಾತಾಡಿದ್ದೆ ಈ ಕೊಂಚಗಂತ ಮಾತಿಲ್ಲ. ಮುಂದಿನ ಪಾಯಕ್ಕೆ ಏನು ಮುರಿದು ಮಾತಾಡ್ತೀರಿ, ಏನು ಮುರಿದು ಹಾಡ್ತೀರಿ ಹಾಡ್ರಿ. ಹೌದು ಹೌದಿಲ್ಲ? ಯಾಕಂತಂದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಸಮಯ ಮುಗಿದು ಹೋಗ್ಯಾರ 40 ನಿಮಿಷ. ಹೌದು, ಕಾಕಾಲಿ ಕುತ್ಕೊಂಡು ಕೈ ಮಾಡ್ಲಿಕ್ಕೆ ಅರ್ಥ ಆಗ್ತದೆ ನಮಗ. ಮುಗಿಸ್ತೇವ್ರಪ್ಪ, ಮುಗಿಸ್ತೀವಿ. ಅದಕ್ಕೆ ಯಾಕಪ್ಪ ಅಂತಂದ್ರ ನಮ್ಮ ಕಮಿಟಿ ಹಿರಿಯರಲ್ಲಿ ವಿನಂತಿ. ಹೌದು, ಕರೆಕ್ಟ್ 30 ನಿಮಿಷದೊಳಗೆ ಮುಗಿಸ್ಲೇಬೇಕು ಅಂತಂದ್ರೆ ಒಂದು ಕಂಡೀಷನ್ ಹೇಳ್ಬಿಟ್ಟಿಪ್ಪ ಅಂತಂದ್ರೆ ನಾವು ಒಂದೊಂದು ಹಾಡು ಆಡ್ತೀವಿ, ಅದೇ ಒಳಗೆ ಮಾತಾಡಿ ಅದನ್ನೇ ಮುಗಿಸ್ತೀವಿ. 35 ನಿಮಿಷ ಆಗಿರ್ತದ. ಅವಾಗ ನೀವು ನಡ್ಬರ್ಕ್ ಬಂದ್ ಮಾಡಿಸಿದ್ರಿಂದ ಆ ಬರ್ದಿರ್ತಕ್ಕಂಥ ಹಾಡಿಗೂ ಬೆಲೆ ಬರಂಗಿಲ್ಲ, ಮತ್ತೆ ಇಲ್ಲಿ ಕೇಳುವಂತ ದೈವಕ್ಕೂ ಅದು ಹಾಡು ಅರ್ಧೊಟ್ಟಾಗಿ ಹೋಗ್ತದ, ಅರ್ಥ ಆಗಂಗಿಲ್ಲ. ಸ್ವಲ್ಪ ಸಮಯ ಕೊಡ್ರಿ. 35ರಿಂದ 40 ನಿಮಿಷ ಮಟ್ಟ ಟೈಮಿಂಗ್ ಕೊಟ್ರೆ 7 ಹಾಡು ಮುಗಿತಾವ. ನಾವ್ ಬೇಸರ ಆಗಂಗಿಲ್ಲ, ಜನ ಮನೋರಂಜನೆ ಮಾಡ್ಕೊಂಡು ಹೆಂಗ್ ಹಾಡ್ಬೇಕು ಹೆಂಗ ಮಾತಾಡ್ಬೇಕು ಅಷ್ಟೇ ಮಾಡ್ತಾರೆ. ಗುರುಜಿಯವರ ನೀವು ಇತಿಹಾಸ ಅಷ್ಟೇ ಮಾತಾಡಿ ಮುಗಿಸ್ಲಿಕ್ಕತ್ತೀರಿ. ಇತಿಹಾಸ ಅಷ್ಟೇ ಹಾಡಿ ಮುಗಿಸಿದಪ್ಪ ಅಂತಂದ್ರೆ ಇಲ್ಲಿ ಕೂತಿರ್ತಕ್ಕಂಥ ಕೆಲವೊಂದಿಷ್ಟು ಹುಡುಗರು ಎದ್ದು ಹೋಗ್ತಾರೆ. ಹಣ ಕೆಲವು ಜನ ಈಗಿನ ಟ್ರೆಂಡಿಂಗ್ ಇದೊಳಗೆ ಜನಪದ ಲೋಕಕ್ಕೆ ಬಹಳ ಅಡಿಕ್ಟ್ ಆಗ್ಯದ ಹುಡುಗರು ಜನ. ನೀವು ಬೇರೆ ನಮಗೆ ಬೇಕಾದದ್ದು ಇತಿಹಾಸ ಬೇಕಾಗ್ಯದ, ಪುರಾಣದೊಳಗೆ ಹೆಂಗ್ ಹೆಚ್ಚೈತೋ ಗಂಡು ಹೆಚ್ಚೈತೋ ಹುಡುಕಾಡಬೇಕಾಗತ್ತೆ, ಹೇಳ್ಬೇಕಾಗತ್ತೆ. ಆದ್ರೆ ನಮ್ಮ ಯುವಕರಿಗೆ ಸ್ವಲ್ಪ ಒಂದ್ 2 ನುಡಿ 5 ನಿಮಿಷ ಅವರಾಗ್ಲಿ ನಾವಾಗ್ಲಿ ಜನಪದ ಬಿಟ್ಟಿಪ್ಪ ಅಂತಂದ್ರೆ ಇವ್ರು ಯಾರು ಎದ್ದು ಹೋಗಂಗಿಲ್ಲ. ಅವ್ರನ್ನೂ ನೋಡ್ಬೇಕು, ನಿಮ್ಮನ್ನು ನೋಡ್ಬೇಕು, ದೈವ ನೋಡ್ಬೇಕು, ಹೆಣ್ಮಕ್ಳು ನೋಡ್ಬೇಕು, ಎಲ್ಲಾನು ಸಮತೂಕದೊಳಗೆ ತೂಗಿಸ್ಕೊಂಡು ಹೋಗ್ಬೇಕಂದ್ರೆ ನಮಗೆ 40ರಿಂದ 45 ನಿಮಿಷ ಟೈಮಿಂಗ್ ಬೇಕ್ರಿ. ಬೇಡ ನಾ ಹಾಕೇನೆ ಗೆರೆಯಾಗ ದಾಟ್ರಿ ಅಂದ್ರೆ ಗೆರೆಯಾಗ ದಾಟ್ತೀವಿ. ಅದು ಹೆಂಗ್ ಆಗ್ತದ, ಯಾರ್ಯಾರು ಎದ್ದು ಹೋಗ್ತಾರೆ, ಯಾರ್ಯಾರು ಕೂತ್ ಕೇಳ್ತಾರೆ, ನಿಮಗ ದೈವಕ್ಕೆ ಬಿಟ್ಟು ಕೊಟ್ಟು ಮಾತು
5 ನುಡಿ ಹಾಡು ಮುಗಿಯ ಪಾಳೆ ಮುಗಿತತಿ ಏನು ಅರ್ಥ ಆಗಂಗಿಲ್ಲ. ಏನು ಅರ್ಥ ಆಗಂಗಿಲ್ಲ. ಏನ್ ಹಾಡ್ರು ಏನಿಲ್ಲ. ಈಗ ನಾವು ಕೊಟ್ಟಿರ್ತಕ್ಕಂಥ ಸಮಯ ಮುಗಿದ ಬೇರೆ ಹೊಸ ಹಾಡ ಇರಂಗಿಲ್ಲ. ಅದನ್ನೇ ಕೊನೆ ನೋಡಿ ನೋಡಿ ಒಂದು ಅಚ್ಚಕಡೆಯವ್ರಿಗೆ ಮುಗಿಸ್ಕೊಡ್ತೀವಿ. ಮುಂದೆ ಅವ್ರು ಹೆಂಗ್ ಮಾತಾಡ್ತಾರೆ ಹೆಂಗ್ ಹಾಡ್ತಾರೆ ಆ ಪ್ರಕಾರ ಮತ್ತು ನಮ್ಮ ಒಂದು ನಂಬರ್ ಓಡಿಸ್ತೀವಿ. ಹೌದು. ಹಲೋ ನೋಡ್ರಿ, ಇನ್ನೊಂದು ಚಾಲನ್ ಹಾಡ್ರಿ, ಆದ್ರೆ ಬಾಳ ದೊಡ್ಡ ಇದ್ರು ಒಂದೊಂದು ನುಡಿ ಅನ್ಕೊಂತ ಹೋಗ್ರಿ. ಸರ್ ನಮ್ಗೆ ಗೊತ್ತಾಗ್ತದೆ ಹಾ. ದೈವ ಯಾಕಂತಂದ್ರೆ ನಾ ಯಾಕೆ ಮಾತಾಡಿ ಅಂತಂದ್ರೆ ಎಲ್ಲರನ್ನೂ ದುಗಿಸ್ಕೊಂಡು ಹೋಗ್ಬೇಕು. ಬಡ ಬಡ ನೀವು ಬರೀ ಇತಿಹಾಸದ ಕೇಳ್ಕೊತ ಕೂತ್ರೆ ಹುಡುಗರು ಜನಪದ ಕೇಳಿ ಹುಡುಗರೆಲ್ಲ ಎದ್ದು ಹೋದಂದ್ರೆ ನಮಗೂ ಕಿಮ್ಮತ್ತಲ್ಲ ನಿಮಗೂ ಕಿಮ್ಮತ್ತಲ್ಲ. ಎಲ್ಲರೂ ಸರಿದೂಸ್ಕೊಂಡು ಹೋಗ್ತೀವಿ. 40 ರಿಂದ 45 ನಿಮಿಷ ನಮ್ಗೆ ಕೊಡ್ರಿ. ನೋಡ್ರಿ ಇಲ್ಲ 40 ನಿಮಿಷದಾಗ ಅಂದ್ರೆ ಮುಗಿಸ್ತೀವಿ. ಆದ್ರೆ ಅದು ಹೋಗಿ ಜನಪದ ಬರಂಗಿಲ್ಲ, ಮಾತು ಬರಂಗಿಲ್ಲ, ಮನರಂಜನೆ ಬರಂಗಿಲ್ಲ. ಏನಂತ ಹೇಳೋದು ಏನಂತ ಮಾತಾಡೋದು. ಹಲೋ ಈಗ ನೋಡ್ರಿ, ನೀವು 40 ನಿಮಿಷ ತಗೋತೇವಿಲ್ಲ, 40 ನಿಮಿಷ ತಗೋರಿ. ಓಕೆ. ಆದ್ರೆ ದೈವ ಅವ್ರು ಯಾವ ರೀತಿ ಕುಂದಿರ್ತಾರ ಆ ರೀತಿ ನೀವು ಹಾಡ್ಕೊಂತ ಹೋಗ್ರಿ. ನಾವು ನಮಗೂ ಅದೇ ಬೇಕ್ರಿ. ದೈವ ಇದ್ರೆ ನಾವು ದೈವ ಇರ್ಲಿಕ್ಕೆ ನಾವಿಂದ ಏನ್ ಮಾಡೋದು ಅಷ್ಟು ಮಾಡ್ರಿ ಕಮಿಟಿ ಅವ್ರು. ನಮಗ್ ಟೈಮ್ ಕೊಟ್ಟು ನೋಡ್ರಿ, ನಾವೆಲ್ಲ ಜನ ಕುಂಡಿಸ್ತೇವೆ ಅವ್ರನ್ನ. ಜನ ಹೆಂಗ ಕುಂಡಿಸ್ಬೇಕನ್ನೋದು ಬರ್ತದೆ. ಟೈಮಿಂಗ್ ಹಚ್ಚಬೇಡ್ರಿ, ನಾವೆಲ್ಲ ಕುಂಡಿಸ್ತೇವೆ. ಸ್ವಲ್ಪ ಅವಕಾಶ ಬಿಟ್ಟು ನೋಡ್ರಿ ನಮಗ. ಜನಕ್ಕೆ ಹೆಂಗ ಮನೋರಂಜನೆ ಕೊಡ್ಬೇಕು, ಹೆಂಗ ಹಾಡ್ಬೇಕು, ಮಾತಾಡ್ಬೇಕು ಅದು ನಡೀತಾವು. ನೀವು ಹುಡುಗ ಹುಡುಗಿನ ಕೂಡಬೇಡ್ರಿಪ್ಪ ಇತ್ತು ಹೋಗ್ರಂದ್ರೆ ಅದು ಏನು ಗೊತ್ತಾಗಂಗಿಲ್ಲ ಮಜಾ ನಿಮಗೆ. ಈಗ ಸಮಯ ಕೊಟ್ಟು ನೋಡ್ರಿ ಸ್ವಲ್ಪ. ಹೇಳಿ